ವೀಕ್ಷಕರೇ ನಮಸ್ಕಾರ. LBP ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲಿ ಸೀರಿಯಲ್ ನಡೀತಾ ಇದೆ, ಯಾವ್ದು ನಡೀತಾ ಇದೆ ಅನ್ನೋದ್ರ ಬಗ್ಗೆ ವಿಶ್ವನಾಥ್ ಸರ್ನ ಪೊಲೀಸ್ ಯೂನಿಫಾರ್ಮ್ ಪಾತ್ರದಲ್ಲಿ ಕಾಣಿಸಿಕೊಂಡಂಥವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಈ ತೋಟ ಬಂದ್ಬಿಟ್ಟು ಡೈನಾಮಿಕ್ ಹೀರೋ ಅಂತಲೇ ಕರ್ನಾಟಕದಲ್ಲಿ ಹೆಸರುವಾಸಿ ಆಗಿರುವಂಥ ದೇವರಾಜ್ ಖಳನಾಯಕ ಅವ್ರದ್ದಿದು ಮನೆ ಮತ್ತು ತೋಟ. ಈ ತೋಟದಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಕೆಲವೊಂದು ಸಿನಿಮಾಗಳಿಗೆ ಸೀರಿಯಲ್ಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅವರು. ಅಂದಾಗೆ ಯಾವ ಭಾಷೆಯ ಸೀರಿಯಲ್ಲು ಮತ್ತು ಯಾವ ಹೆಸರಿನ ಸೀರಿಯಲ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡಿದ್ದಾರೆ. ಅವ್ರ ಜೊತೆ ಮಾತಾಡಿರೋಂಥ ವಿಡಿಯೋಗಳನ್ನು ನಿಮಗೆ ತೋರಿಸ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಅಂದಾಗೆ ವೀಕ್ಷಕರೇ, ದೇವರಾಜ್ ಅವ್ರ ಮನೆ ನೋಡಿದರೆ ತುಂಬ ಖುಷಿಯಾಗುತ್ತೆ. ಅದನ್ನು ಒಂದು ಸೀರಿಯಲ್ಲು ಮತ್ತು ಫಿಲ್ಮನ್ನು ಸಿನಿಮಾಗಳನ್ನು ಶೂಟಿಂಗ್ ಸ್ಪಾಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾವೆಲ್ಲ ಒಳಗೆ ಹೋಗಿ ಬಂದ್ವಿ. ಸೀರಿಯಲ್ ಚಿತ್ರೀಕರಣ ನಡೀತಿರುವ ಕಾರಣ ನಮಗೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಹಾಗಂತ ನಾವು ಹೊರಗಡೆ ನಿಂತು ವಿಡಿಯೋಗಳನ್ನು ಮಾಡಿಕೊಂಡ್ವಿ. ಅವ್ರನ್ನೆಲ್ಲ ನಾವು ಮಾತಾಡಿಸಿದ್ವಿ. ಏನನ್ನು ಮಾತಾಡಿದಾರಂತ ಆ ವಿಷಯಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ನಾನು ಇಷ್ಟಪಡ್ತೀನಿ. ಬನ್ನಿ ಕೇಳೋಣ ವೀಕ್ಷಕರೇ. ಮತ್ತೆ ಮುಂದಿನ ಸುದ್ದಿಯಲ್ಲಿ ನೀವು ಸಿಗೋಣ. ಈಗ ಪೊಲೀಸ್ ಪಾತ್ರಧಾರಿ ವಿಶ್ವನಾಥ್ ಸರ್ನ ನಾವು ಮಾತಾಡಿಸಿದ್ವಿ. ಅವರು ಏನನ್ನು ಹೇಳಿದ್ದಾರೆ, ಏನನ್ನು ಮಾತಾಡಿದ್ದಾರೆ ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡಲು ಇಚ್ಛಿಸಿದ್ದೇವೆ. ಬನ್ನಿ ವೀಕ್ಷಕರೇ. ಮತ್ತೆ ಮುಂದಿನ ನಾವು ಏನು ಯಾವ ಸೀರಿಯಲ್ ಅಂಥೇಳಿ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀವಿ. ಈಗ ಸದ್ಯಕ್ಕೆ ಈ ತೋಟ, ಈ ಮನೆ ಡೈನಾಮಿಕ್ ಹೀರೋ ಅಂತಲೇ ಹೆಸರು ಮಾಡಿರೋ ಅಂಥ ನಮ್ಮ ದೇವರಾಜ್ ಸಾಹೇಬ್ರಲ್ಲ ಸರ್, ಅವರು ನಟರು ಮತ್ತು ಒಳ್ಳೆಯ ಬರಹಗಾರರು ಅಂತಲೂ ನಾವು ಕೇಳ್ಪಟ್ಟಿದ್ದೀವಿ. ಸರ್ ನಮಸ್ತೆ. ಬನ್ನಿ ಕೇಳ. ಸರ್ ಇವತ್ತು ಯಾವ ಸೀರಿಯಲ್ನಲ್ಲಿದ್ದೀರಿ? ಮೇಡಮ್ ಇವತ್ತು ಇದು ತಮಿಳ್ ಸೀರಿಯಲ್ ಗಟ್ಟಿ ಮೇಳಮ್ ಅಂತ. ಹಾಂ ಸರ್. ಇದು ತಮಿಳ್ ಚಾನಲಲ್ಲಿ ಬರುತ್ತೆ. ಹಾಂ ಸರ್. ನೀವೇನು ನೋಡ್ತಾ ಇದ್ದೀರಾ, ಇದು ಡೈನಾಮಿಕ್ ಇರೋ ದೇವರಾಜ್ ಅವರ ಮನೆ. ಹಾಂ ಸರ್. ಫಸ್ಟ್ ದೇವರಾಜ್ ಅವರು ಇದ್ದಂಥ ಮನೆ ಇದು. ಹಾಂ ಸರ್. ಈ ಮನೆನ ಶೂಟಿಂಗಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಹಾಂ ಸರ್. ಇಲ್ಲಿ ಹಲವಾರು ಸಿನಿಮಾ ಸೀರಿಯಲ್ಗಳು ಈ ಮನೆಯಲ್ಲಿ ನಡೀತದೆ. ಹಾಂ ಸರ್. ಹಂಗೆ ಇವತ್ತು ಗಟ್ಟಿ ಮೇಳಮ್ ಅಂತ 2 ಡೇಸಿಂದ ಇಲ್ಲಿ ಒಂದು ಪೊಲೀಸ್ ಸೀನ್ ಮಾಡ್ತಾ ಇದ್ದೀವಿ. ಹಾಂ ಸರ್. ತಮಿಳ್ ಸೀರಿಯಲ್ ಮೇಡಮ್ ಅದು. ಹಾಂ ಸರ್. ಹಾಂ ಸರ್. ಸರ್ ಸೀರಿಯಲ್ ಯಾವ ಚಾನಲಲ್ಲಿ ಬರುತ್ತೆ? ಈ ಸೀರಿಯಲ್ ಬಂದು ತಮಿಳ್ ಚಾನಲ್ ಮಾತ್ರ ಬರೋದು. ಸನ್ ನೆಕ್ಸ್ಟ್ ಅಲ್ಲಿ ತಮಿಳ್ ಚಾನಲಲ್ಲಿ ಗಟ್ಟಿ ಮೇಳಮ್ ಅಂತ. ಹಾಂ ಸರ್. ಈ ಸೀರಿಯಲ್ ಕನ್ನಡದಲ್ಲಿ ಇಲ್ಲಿ ಮಾಡಿ ತಮಿಳಲ್ಲಿ ಡಬ್ಬಿಂಗ್ ಮಾಡಿ ತಮಿಳಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಓ, ಅಲ್ಲಿ ಸೀರಿಯಲ್ ಕೂಡ ನಮ್ಮ ಕರ್ನಾಟಕದಲ್ಲೇ ಶೂಟಿಂಗ್ ನಡೀತಾ ಇದೆ. ಹೌದು. ಆಲ್ಮೋಸ್ಟ್ ನಮ್ಮ ಉದಯ ಟಿವಿಲಿ ಬರೋಂಥ ಎಲ್ಲ ಸೀರಿಯಲ್ಗಳು ಹಾಂ ಸರ್ ಕನ್ನಡದಲ್ಲೇ ಇಲ್ಲೇ ನಡೆದು ಹಾಂ ಸರ್ ಇಲ್ಲಿಂದ ತಮಿಳಲ್ಲಿ ಡಬ್ಬಿಂಗ್ ಆಗಿ ಅಲ್ಲಿ ಟೆಲಿಕಾಸ್ಟ್ ಆಗ್ತದೆ. ಹಾಂ ಸರ್. ಹಾಂ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. அது வரைக்கும் ஓகேவா மசன் சார்? இது இன்னும் கொஞ்சம் அந்த பக்கத்தில் சொல்கிறீங்க. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.